ಕನಕ ಪದ್ಮ ನಿನ್ನ ಕಾಗದ ಬರ್ದವಳೆ ಕಳು ಸಂದೇಶ ಪ್ರೇಮ ಸಂದೇಶ ಅದೇನ್ ಬರ್ದಿದ್ದಾಳೋ ಸ್ವಲ್ಪ ಓದಿ ಹೇಳಿ ಮಾವಯ್ಯ. ಅಯ್ಯಯ್ಯೋ ಬೇರೆಯವ್ರ ಕಾಗದ ಓದೋದು ಅಪರಾಧ, ಅದ್ರೊಳಗಾಗೂ ಇಂತ ಲವ್ ಲೆಟರ್ ಓದೋದು ಮಹಾಪರಾಧ. ಬೇಡ ಬಿಡಿ, ನಾನೇ ಓದ್ಕೋತೀನಿ. ಹೇ ಜೆಂಟಲ್ಮನ್, ಆ ಕಾಗದ ಅಷ್ಟೊಂದು ಫಾಸ್ಟ್ ಆಗಿ ನೀನ್ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ, ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡು. ಅದ್ ನೀನಾರ ನಿನ್ ಕೈಲಿ ಓದಕ್ ಆಯ್ತದ? ಈ ಊರಲ್ಲಿ SLC ಗಂಟ ಓದಿ 4 ಪಾರ್ಟು ಫೇಲ್ ಆಗಿರೋ ಏಕೈಕ ಗ್ರಾಜುಯೇಟ್ ಅಂದ್ರೆ ನಾನೊಬ್ನೇ. ನನ್ ನೆನಪು ತಗೋ ಸತಾ ಇಲ್ಲಿ. ಜನಮಕ್ಕೆ ಇಬ್ರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಡ್ಬಿಡು. ಗೆಟ್ ಔಟ್, ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಳೆ ನೋಡು ಗೋಮಳೆ. ಅವನ್ಯಾಕ ಕಳ್ಸಿದ್ರಿ ಮಾವಯ್ಯ? ನಾನ್ ಇಂಗ್ಲಿಷ್ ತಪ್ಪೋದಿದ್ದು ಅವನಿಗೆಲ್ಲಾರು ಗೊತ್ತಾಗ್ಬಿಟ್ರೆ ಅದಕ್ಕೆ. ಪ್ರೀತಿಯ ಕನಕಮೂರ್ತಿಯವರಿಗೆ ನನ್ನ ತಾಯಿ ಅವಸರವಾಗಿ ನನ್ನ ಮದುವೆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ನಿಮ್ಮೂರಿನ ಕರಿಗೌಡರ ಮಗನ ಜೊತೆ. ನಾನು ನಿಮ್ಮ ಜೊತೆ ಮದುವೆಯಾಗುವುದಾಗಿ ನನ್ನ ತಾಯಿಯೊಂದಿಗೆ ಮಾತನಾಡಿದೆ. ಅವರು ನಿರಾಕರಿಸಿಬಿಟ್ಟರು. ನನ್ನ ಕೊರಳಿಗೆ ನೀವು ಕಟ್ಟಿದರೆ ಅದು ತಾಳಿ, ಬೇರೆ ಯಾರೇ ಕಟ್ಟಿದರೂ ಅದು ಉರುಳು. ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಹೋಗುವಿರೆಂದು ನಂಬುತ್ತೇನೆ. 19ನೇ ತಾರೀಕು ಅವಳು ಮದುವೆ ನಡೆಯುತ್ತೆ. ತಾಳಿ ಕೊಟ್ಟೋನು ಸೂರ್ಯವಂಶದ ಸತ್ಯಮೂರ್ತಿಗಳ ಮಗ ಕನಕಮೂರ್ತಿ. ಶಬ್ಬಾಷ್, ಗಂಡು ಅಂದ್ರೆ ಹಿಂಗಿರ್ಬೇಕಯ್ಯ. ಚಿಕ್ಕ ಯಜಮಾನ್ರೆ, ಯಜಮಾನ್ರು ನಿಮ್ಮನ್ ಕರೀತಾರ. ನನ್ ಕರೆದ್ರ? ಹೌದು, ನಿಮ್ ತಾವು ಏನೋ ಮಾತಾಡ್ಬೇಕಂತೆ. ಅಪ್ಪಾಜಿ ನಿಜವಾಗ್ಲೂ ನನ್ ಕರೆದ್ರ? ನಮ್ ತಾಯಣ್ಣಗೂ ನಿಮ್ಮನ್ ಕರ್ಕೊಂಬರ ಕೇಳವ್ರೆ ಚಿಕ್ಕ ಯಜಮಾನ್ರೆ. ಅಳಬಯ್ಯ, ಇದೇನ್ ಇಟಕ್ಕೊಂದು ಯೋಚನೆ ಮಾಡ್ತಾ ಇದ್ಯಾ? ಹುಲಿ ವ್ಯಾಘ್ರನೇ ಆದ್ರೂ ತನ್ ಮರಿತಾವದು ಪಿರುತಿ ಹಂಚ್ಕೊಳಕ್ಕಿಲ್ವಾ? ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ಗಳಿಗೆ ಇನ್ಯಾವಾಗ ಬರ್ತದೆ? ಹೋಗು, ಅದೇನು ಅಂತ ಕೇಳ್ಕಬಾ, ಹೋಗು. ಅವ್ವ, ಅಪ್ಪಾಜನ ಬರಕ್ ಹೇಳಿದ್ರಂತೆ. ತೆಂಗಿನ ತೋಟನ ಹಿಂಗ ಗಬ್ ಗಬ್ಬ ಮಾಡ್ಕೊಳ್ಳೋದು, ಈ ಗಿಡನೆಲ್ಲ ಕತ್ತರಿಸಿ ಇಲ್ಲೆಲ್ಲ ಬಾಳೆಕಂದ್ ನಡ್ಬೇಕು ಅಂತ ಹೇಳಿರ್ಲಿಲ್ವಲ್ಲ ರೀ? ಕನಕ ಬಂದಿದ್ದಾನೆ. ಹೋಗ್ಲಾ, ಕೆಲ್ಸ ಮಾಡು, ಹೋಗು. ಬೀಗರ್ ಮನೆಗ್ ಬಂದಿದ್ರು. ಕನಕ ಓದ್ದವನು ಅಲ್ಲ, ಒಳ್ಳೆ ಉದ್ಯೋಗದಲ್ಲೂ ಇಲ್ಲ. ನಿಮ್ ಮಗ ಅನ್ನೋ ಕಾರಣಕ್ಕೋಸ್ಕರ ನಾವು ಹೆಣ್ಣು ಕೊಡ್ಬೋದು. ಈಗಾಗ್ಲೇ ಒಂದು ಹುಡುಗಿನ ಪ್ರೀತಿಸಿ ಮದ್ವೆ ಮಂಟಪಕ್ಕೆ ಬರೋ ಹೊತ್ತಿಗೆ ಕೈ ಬಿಟ್ಟಿದ್ದಾನೆ. ಇಂಥವನು ನಾಳೆ ನನ್ ಮಗಳಿಗೂ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಪದ್ಮನಿಗೆ ನಾವು ನೋಡಿರೋ ಗಂಡು ದೊಡ್ಡ ಶ್ರೀಮಂತರ ಮಗ, ವಿದ್ಯೆ ವಿವೇಕ ಎಲ್ಲ ಇರೋನು. ಅದಕ್ಕಿಂತ ಹೆಚ್ಚಾಗಿ ನನ್ ಮಗಳಿಗೆ ತಕ್ಕ ವರ. ಅವಳಿಗೆ ಸಮಾಧಾನ ಮಾಡಿ ಹೇಗಾದ್ರೆ ಈ ಮದುವೆಗೆ ಒಪ್ಪಿಸ್ಬೋದು. ಆದ್ರೆ ನನಗಿರೋದೆಲ್ಲ ಒಂದೇ ಭಯ, ನಿಮ್ ಮಗ ಮದುವೆ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ಎಲ್ಲಿ ಮದುವೆ ನಿಲ್ಲಿಸ್ಬಿಡ್ತಾನೋ ಅಂತ. ಹಾಗೇನಾದ್ರೂ ಆದ್ರೆ ನಾವು ಜೀವ ಇಟ್ಕೊಂಡು ಬದುಕಿರೋಕೆ ಸಾಧ್ಯ ಇಲ್ಲ. ನಿಮಗ್ ಕೈ ಮುಗೀತೀನಿ. ಅವನು ಈ ಮದುವೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗ್ ಬಿಟ್ಟಿದ್ದು. ಮದುವೆ ಮನೆಗೆ ಸೂರ್ಯವಂಶದ ಕಾಲಿಟ್ರೇನೆ ಗಟ್ಟಿ ಮೇಳ ಕೇಳಿಸೋದು. ಆದ್ರೆ ನನ್ನ ಮನೆಯಿಂದ ಒಬ್ರು ಬಂದ್ರೆ ಮದುವೆನೇ ನಿಂತೋಯ್ತಿದೆ ಅಂತ ಹೇಳ್ತಿರೋದು ಇದೇ ಮೊದಲನೇ ಸಲ. ತಾಂಬೂಲನ ಬದಲಾಯಿಸಿದ ಮೇಲೆ ಗಂಡನ್ನ ಬದಲಾಯಿಸೋದು ಯಾವ ರೀತಿಯಿಂದಾನು ಸರಿಯಲ್ಲ. ಪ್ರೀತಿ ಮಾಡೋಕೆ, ಮದುವೆ ಆಗೋಕೆ ಬರೀ ಆಸೆ ಇದ್ರೆ ಸಾಲದು, ಯೋಗ್ಯತೆ ಇರಬೇಕು, ಯೋಗ್ಯತೆ. ಅದ್ ಈ ದೊಡ್ಡ ಮನುಷ್ಯರಿಗೆ ಎಲ್ಲೈತೆ? ಈಗ್ತಿ ಹೇಳಿದ್ದು ನಿಜಾನೇ. ಮದುವೆ ಮನೆಯಾಗೆ ಒಂದು ಹುಡುಗಿನ ಬೇಡ ಅಂದೋರು ಇನ್ ಇವಳ ಜೊತೆ ಬಾಳ್ವೆ ಮಾಡ್ತಾರೆ ಅಂತ ಏನ್ ನಂಬಿಕೆ? ಅದು ಅಲ್ದೆ ಇವ್ರು ಯಾವಾಗ ಹೆಂಗ್ ಬದಲಾಗ್ತಾರೋ ಯಾರು ಕಂಡವ್ರು? ನನ್ನೆರಡು ಮಕ್ಕಳು ನನ್ನ ಹೆಸರನ್ನ, ವಂಶದ ಗೌರವನ ಕಾಪಾಡ್ತಾವ್ರೆ. ಇವರಂತೂ ಆ ಸುಖ ನನಗೆ ಕೊಡ್ಲಿಲ್ಲ. ಬೀಗರಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ, ಅದನ್ನಾದ್ರೂ ಉಳಿಸ್ಕೊಡ್ತಾರ ಕೇಳು. ಅದೇನ್ ಹೇಳಿ ಅಪ್ಪಾಜಿ? ನಿಮ್ ಮಗಳ ಮದುವೆಗೆ ನನ್ನ ಮಗನಿಂದ ಯಾವ ತೊಂದರೆನೂ ಬರಕ್ಕಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಅದನ್ನ ಉಳಿಸ್ಕೊಳಕ್ ಕೇಳು. ಅವನಿಗೆ ಮಾತು ಉಳಿಸ್ಕೊಟ್ರೇನೆ ನನ್ನ ಮಗನ ಉಳ್ಕೊಳಕ್ ಸಾಧ್ಯ. ನನ್ನ ಕೊರಳಿಗೆ
ಬೇರೆ ಯಾರೇ ಕಟ್ಟಿದರೋ ಅದು ಉರುಳು. ಅವನಿಗೆ ಮಾತು ಉಳಿಸ್ಕೊಟ್ರೇನೆ ನನ್ನ ಮಗನ ಉಳ್ಕೊಳಕ್ ಸಾಧ್ಯ. ಇದೇನಳಮಯ್ಯ, ಒಳ್ಳೆ ಕಲ್ಗುಂಡ್ ಕೂತ್ಕೊಂಡಂಗ್ ಕೂತ್ಕೊಂಡ್ಬಿಟ್ಟೆ. ನಿಮ್ಮ ಅಪ್ಪನ ಕತೆ ನಿನ್ಗೂ ನನಗೂ ವಾಸ್ತ. ಆ ಒಯ್ಯಿನ ಮೈಯಿ ಕಗ್ಗಲ್ಲಿದ್ದಂಗೆ, ಮನಸ್ ಮಾತ್ರ ಬೆಣ್ಣೆಂಗ್ ಕರ್ಗೋಯ್ತದೆ. ದೇವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಹೊಟ್ಟೆನ ಉಪವಾಸ ಇಟ್ಕೊಂಡು ಮಾಡುವಂತ ಯಾವ ದೇವ್ರು ಹೇಳೋನೆ? ಮಾಡ್ತಾ ಮಾಡ್ತಾ ಒಂಚೂರು ಬಾಯಿಗೆ ಹಾಕೊಂಡ್ಬಿಡೋದು. ಆಮೇಕಿಂದ ದೇವ್ರೆ ಕ್ಷಮಿಸ್ಬಿಡಪ್ಪ ಅಂತ ಬೇಡ್ಕೊಂಡ್ರೆ ಆಯ್ತು. ಪದ್ಮನಿಗೆ ತಾಳಿ ಕಟ್ಟಿ ಕರ್ಕೊಂಬಂದು ಮುಂದ್ಗಡೆ ನಿಲ್ಸ್ಕೊಂಡ್ಬಿಟ್ರೆ ಇವನ್ ಕುತ್ಕೆ ಕೂತ್ ಬಿಡ್ತಾರ? ಏನು ಹಿರಿಯರು ಕೋಪದಾಗೆ 4 ಮಾತು ಬೋಯ್ತಾರೆ. ಬೋಯ್ಲಿ ಬಿಡು, ಬೈಗಳನ್ನೇ ಆಶೀರ್ವಾದ ಅಂತ ತಿಳ್ಕೊಂಡ್ರೆ ಆಯ್ತು. ಹೂ ಕಣಮಯ್ಯ, ನಿಮ್ಮಪ್ಪನಿಗೆ ನೀನು ಒಳ್ಳೆ ಮಗ ಅಂತ ಯಾವಾಗ ಬೇಕಾದ್ರೂ ನಿರೂಪಿಸ್ಬೋದು. ಆದ್ರೆ ಈ ಗಳಿಗೆ ಮೀರೋದ್ರೆ ಪದ್ಮ ಆತ್ಮಹತ್ಯೆ ಮಾಡ್ಕೊಂತಾಳೆ. ಅವಳ ಜೀವಕ್ಕೆ ಬೆಲೆ ಕಟ್ಟಕ್ಕಾಯ್ತದ? ಪದ್ಮ, ಹಿಡ್ಕೊಂಡ್ರ ಅವನ. ನೀನ್ ಯೋಚನೆ ಮಾಡ್ಬೇಡ, ನೀನ್ ಯೋಚನೆ ಮಾಡ್ಬೇಡ. ನಿನ್ ಮದ್ವೆ ನಿಲ್ಸದ್ನೆಲ್ಲ ಬೇವರ್ತಿ ನನ್ ಮಗ. ಅವನಿಗೆ ನನ್ನ ಕೈಯಿಂದಾನೆ ಎತ್ತಿದ್ದೆ. ನಿಮ್ಮಿಂದ ಎಷ್ಟೋ ಹೆಣ್ಮಕ್ಳ ಕೊರಳಿಗೆ ತಾಳಿ ಹತ್ತಿದೆ. ಮೊದಲನೇ ಸಲ ಒಬ್ಳು ಕೊರಳಿಂದ ತಾಳಿ ಇಳಿಯೋದಕ್ಕೆ ನೀವು ಕಾರಣ ಆಗೋದು ಬೇಡ.
ಇನ್ಮೇಲೆ ಈ ಮನೆಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆಯಾಗ ಏನೇ ನಡೆದ್ರು ಅವನ ಈ ಮನೆಗೆ ಬರ್ಕೊಡ್ದು, ಅವನ ಮುಖ ದರ್ಶನ ಯಾರು ಮಾಡ್ಕೊಡ್ದು. ಇದನ್ನ ಮೀರಿ ಏನಾದ್ರೂ ನಡೆದ್ರೆ ಈ ಮನೆಯಾಗ ಯಾರನ್ನೂ ಉಳಿಸಾಕಿಲ್ಲ. ಅಪ್ಪನ ಮಾತಿಗೆ ಬೆಲೆ ಕೊಡ್ದಿರೋ ಅವನೊಬ್ಬ ಅಪ್ರಯೋಜಕ. ಅವನ ನಂಬ್ಕೊಂಡು ಹೆತ್ತೋರ್ನ ಬಿಟ್ಟು ಬಂದಿರೋ ಇವಳು ಅದೇ ಅದೇ. ಇವರಿಬ್ರು ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ನೋಡು, ಆ ಪತ್ರದಾಗೆ ಅವನಿಗೆ ಸೇರ್ಬೇಕಾದ ಆಸ್ತಿನೆಲ್ಲ ಬರೆದಿಟ್ಟಿದೀನಿ. ಅದನ್ನೆಲ್ಲ ತಗೊಂಡು ಬೆಲೆನೇ ಕಟ್ಟೋಕಾಗ್ತಿರೋ ಆಸ್ತಿ ನೀವಿರುವಾಗ ನನ್ಗಿದೆಲ್ಲ ಯಾಕಪ್ಪಾಜೆ? ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ, ಇಲ್ಲಿ. ಹೋಗ್ಬೇಡ್ವೋ. ನಡಿ ಮಗ, ಪ್ರಪಂಚ ಬೋ ವಿಶಾಲವಾಗದೆ. ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ನಡಿ, ನಡೆಯವ ನಡ್ರಿ.